ಮೋದಿ ಫೋಟೋ ಬಳಕೆಗೆ ಈಶ್ವರಪ್ಪ ಕೋರ್ಟ್ ಮೊರೆ. ಎಲ್ಲರಿಗೂ ಕೂಡ ಕಾನೂನಿನ ಅಡಿಯಲ್ಲಿ ಹಕ್ಕಿದೆ. ಯಾವ ಸಂದರ್ಭದಲ್ಲಿ ಯಾವ ಫೋಟೋವನ್ನ ಹಾಕಿಕೊಳ್ಳಬಹುದು. ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಕಾದ್ ನೋಡೋಣ ಅಂತೇಳಿ ಕೆಎಸ್ ಈಶ್ವರಪ್ಪನವರು ಹೇಳಿದ್ದಾರೆ. ಮೋದಿ ಭಾವಚಿತ್ರವನ್ನ ಹಾಕಿಕೊಳ್ಳದಿರೋದ್ರಿಂದ ನಮ್ಮ ಕಾರ್ಯಕರ್ತರಿಗೆ ಗೊಂದಲ ಇಲ್ಲ. ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಿವಮೊಗ್ಗದಲ್ಲಿ ಫೋಟೋ ವಾರ್ ಆಗ್ತಾ ಇದೆ. ಪ್ರಧಾನಿಯವರು ಮತ್ತೊಮ್ಮೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತೇಳಿ ಈಶ್ವರಪ್ಪನವರು ಹೋದಲ್ ಬಂದಲ್ಲಿ ಹೇಳ್ತಾ ಇದ್ದಾರೆ. ಅವರ ವಿಚಾರವನ್ನು ಇಟ್ಕೊಂಡೇ ನಾನು ಮತವನ್ನ ಕೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದಕ್ಕೆ ಟಕ್ಕರ್ ಕೊಡ್ಲಿಕ್ಕೆ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಅವರು ಮುಂದಾಗಿರುವಂತಹದ್ದು. ಮೋದಿ ಅವರ ಅಪ್ಪನ ಮನೆ ಆಸ್ತಿನ ಇಡೀ ವಿಶ್ವದ ನಾಯಕರಿ ಮೋದಿ, ವಿಶ್ವ ನಾಯಕ ಮೋದಿ. ಯಾರಪ್ಪನ ಮನೆ ಆಸ್ತಿ ಅಲ್ಲ ಮೋದಿ ಅದಕ್ಕೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಅವ್ರ ಅಪ್ಪ ಮಗ ಯಾರು ಅವ್ರ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ. ಅವ್ರೇನು ಹೇಳೋದು ಬೇಡ, ರಾಜ್ಯ ಜನಕ್ಕೆ ಗೊತ್ತು. ಅವ್ರ ಹೃದಯದಲ್ಲಿ ಏನಿದೆ, ನನ್ನ ಹೃದಯದಲ್ಲಿ ಎಲ್ರಿಗೂ ಗೊತ್ತು. ಮೋದಿನ ಕೊಡಗರು ಮೋದಿ ಬಿಟ್ಟು ನಾವು ಯಾರು ಹೋಗಲ್ಲ. ಚುನಾವಣೆ ಗೆಲ್ತೀನಿ, ಮೋದಿ ಪ್ರಧಾನಮಂತ್ರಿ ಕೈ ಎತ್ತೀನಿ, ಇದ್ರಾಗ ಏನು ಅನುಮಾನ ಬೇಡ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಮೋದಿಜಿಯವರ ಫೋಟೋ ಹಾಕೊಂಡು ಅವರೊಂದು ಬೇರೆ ರೀತಿಯಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮನಸ್ಸಿಗೆ ನೋವಾಗಿ ಸ್ವಂತಕ್ಕೋಸ್ಕರ ಹಿಂದುತ್ವನ ಬಳಸ್ಕೊಳ್ಳುವಂತ ಒಂದು ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಇದಕ್ಕೆ ಜನ ಸರಿಯಾದ ರೀತಿಯಂತ ಒಂದು ಉತ್ತರವನ್ನು ಕೊಡ್ತಾರೆ ಅಂತ ವಿಶ್ವಾಸ. ಮೋದಿಯವರ ಫೋಟೋನ ಪೊಲಿಟಿಕಲ್ ಆಗಿ ಅವ್ರು ಯಾವ್ದಾದ್ರು ಮದುವೆ ಸಮಾರಂಭಕ್ಕೋ ಆ ಥರದ್ದು ಏನಾನ ಇದ್ರೆ ಬಳಕೆ ಮಾಡ್ಕೊಬೋದು. ಅವರು ಸಾರ್ವಜನಿಕ ಸಮಾರಂಭಕ್ಕೆ ಮಾಡ್ಬೋದು. ಚುನಾವಣೆಗೆ ಬಂದಂತೆ ಈ ತರ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಅನಧಿಕೃತವಾಗಿ ಅದನ್ನ ಬಳಕೆ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ನಮ್ಮ ಲೀಗಲ್ ಸೆಲ್ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಕೂಡಲೇ ಅದಕ್ಕೆ ಏನು ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೇಕು ಮಾಡ್ತಾರೆ.